ಆಪರೇಷನ್ ಬೆನ್ನಿಗೆ ಕಿಚ್ಚ ಸುದೀಪ್ ಕೂಡ ನಿಂತಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಕಾಲ್ ತುಳಿತ ಪ್ರಕರಣ ನಂತರ ಇವರ ಬಂಧನ ವಿಚಾರ ಎಲ್ಲದರ ಬಗ್ಗೆ ಅವರು ಮುಕ್ತವಾಗಿ ಮಾತಾಡಿದ್ದಾರೆ. ಯಾವ ಸ್ಟಾರ್ ಕೂಡ ಫ್ಯಾನ್ಸ್ಗೆ ಹಿಂಗ್ ಮಾಡಿ ಅಂತ ಹೇಳಲ್ಲ. ಅಭಿಮಾನಿಗಳು ಏನೇ ಮಾಡಿದ್ರು ಕೂಡ ಅದು ಅವರ ಪ್ರೀತಿಯಿಂದ ಅವ್ರು ಮಾಡ್ತಾರೆ. ನನ್ನ ಸಿನಿಮಾ ರಿಲೀಸ್ ವೇಳೆ ಕೂಡ ಕಟ್ಔಟ್ನಿಂದ ಬಿದ್ದು ದುರಂತ ಆಗೋಗಿತ್ತು. ಇದೆಲ್ಲ ಕೂಡ ಕೈ ಮೀರಿ ನಡೆಯುವಂತಹ ಸಂದರ್ಭಗಳು. ನಮ್ಮ ಕೈಲಿ ಇರೋದೇ ಇಲ್ಲ. ಇದು ನಾವು ಯಾರಿಗೂ ಹಿಂಗೆ ಮಾಡಿಬಿಡಿ ಅಂತ ಹೇಳೋದೇ ಇಲ್ಲ. ಬಟ್ ಅವ್ರ ಪ್ರೀತಿಯಿಂದ ಏನೋ ಮಾಡೋದಕ್ಕೆ ಹೋಗ್ತಾರೆ, ಒಮ್ಮೊಮ್ಮೆ ಹಿಂಗೆಲ್ಲ ಆಗುತ್ತೆ ಅಂತ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದರಲ್ಲಿ ಯಾರ ತಪ್ಪು ಇರಲ್ಲ, ಸಂದರ್ಭ ಮಾತ್ರ ಅಲ್ಲಿ ತಪ್ಪಾಗಿರುತ್ತೆ. ನಾವು ಫ್ಯಾನ್ಸ್ಗೆ ಹುಷಾರಾಗಿರಿ ಅಂತ ಪದೇ ಪದೇ ಹೇಳ್ತಿರ್ತೀವಿ ಅಂತ ಸುದೀಪ್ ಹೇಳಿದ್ದಾರೆ. ಅದು ಬೇಕಂತ ನಡೆದಿರಲ್ಲ. ಫ್ಯಾನ್ಸಿಗೆ ಏನು ಹೇಳೋಕ್ಕಾಗಲ್ಲ. ಫ್ಯಾನ್ಸಿಗೆ ಹೋಗಿ ತುಳಿಬೇಡಿ ಅಂತ ಹೇಳಲ್ಲ, ಅವ್ರೇನು ಬೇಕಂತ ತುಳಿದಿರಲ್ಲ. ಅವ್ರಿಗೆ ಹಂಗೆ ಬೀಳಬೇಡಿ ಅಂತ ಹೇಳಲ್ಲ, ಅವ್ರು ಬೇಕಂತ ಮಾಡಿರಲ್ಲ. ಈಗ ನಮ್ಮ ಕಡೆನೂ ಒಂದು ಸತಿ ಯಾವುದೋ ಒಂದು ಕಟೌಟಿಗೆ ಏನೋ ಹಾರಕ್ಕೆ ಹೋಗಿ ಯಾವುದೋ ನಂದೇ ಒಂದು ಸಿನಿಮಾದಲ್ಲಿ ಒಬ್ಬರು ಬಿದ್ದೋಗಿದ್ರು, ತೀರೋದ್ರು. ಇದು ಯಾರು ಮಾಡಿ ಅಂತಲೂ ಹೇಳಿರಲ್ಲ. ಏನದು ಅವರವರ ಪ್ರೀತಿಗಳು. ಎಷ್ಟೇ ಈಗ ನಮ್ಮ ಮನೆಯಿಂದ ಹೊರಡ್ಬೇಕಾದ್ರು ಎಲ್ಲರೂ ಹುಷಾರು ಜೋಪಾನ ಅಂತಲೇ ಹೇಳ್ತಾ ಇರ್ತೀವಿ. ದೀಸ್ ಆರ್ ಆಲ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್. ಕೈ ಮೀರಿ ನಡೆಯುವಂಥ ಕೆಲವು ಸಂದರ್ಭಗಳು. ಇದರಲ್ಲಿ ಯಾರು ತಪ್ಪು ಇರಲ್ಲ. ನಡೆದಿರೋ ಸಿಚುವೇಶನ್ ರಾಂಗ್ ಅಷ್ಟೇ. ಸೊ ವಿ ಶುಡ್ ಆಲ್ ಬಿ ಅ ಲಿಟಲ್ ಕೇರ್ಫುಲ್ ಅಂತ ಹೇಳ್ತೀವಿ. ಫ್ಯಾನ್ಸ್ಗಳಲ್ಲಿ ಹುಷಾರಪ್ಪ ಅಂತ ಹೇಳಿರ್ತೀವಿ. ಬಟ್ ಏನಾಗುತ್ತೆ, ಕೆಲವು ಟೈಮ್ ಕೆಲವು ಸಿನಿಮಾಗಳಿಗೆ ಯಾವ ಥರ ಕ್ರೇಜ್ ಇರುತ್ತೆ ಅಂದರೆ ಅದನ್ನ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಏನಿದು ಸಡನ್ನಾಗಿ ಇಷ್ಟು ಬರ್ತಾ ಇದೆ ಈ ಸಿನಿಮಾಗೆ ಅಂತ. ಯು ಗೆಟ್ ಇಟ್. ಸೊ ಯು ಕಾಂಟ್ ಹೆಲ್ಪ್ ಇಟ್. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಸಿನಿಮಾ ರನ್ನ ಅಂತ ರಿಲೀಸ್ ಆದಾಗ ಅದ್ರ ಹಿಂದೆ ಒಂದು ಕಮರ್ಷಿಯಲ್ ಈಗಾಗಲೇ ಗಮನಿಸ್ತಾ ಇದ್ರಿ, ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಮತ್ತು ಅವರ ಜೀವನದಲ್ಲಿ ಆದಂತಹ ಒಂದು ಕಹಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಅವ್ರು ಹೇಳಿದ್ರು. ತನ್ನ ಚಿತ್ರದ ಕಟ್ಔಟ್ ಹಾಕಬೇಕಾದ್ರೆ ಕೂಡ ಒಬ್ಬ ವ್ಯಕ್ತಿ ಬಿದ್ದು ಹೋಗಿದ್ದ. ನಮ್ಮ ಕೈಯಲ್ಲಿ ಇರಲ್ಲ ಇಂಥ ಘಟನೆಗಳು, ಆದರೂ ಆ ಫ್ಯಾಮಿಲಿ ಜೊತೆಗೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಿದ್ರು.